ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ದಿಸ್ ಇಸ್ ಟುಡೇಸ್ ವ್ಲಾಗ್. ಆ್ಯಕ್ಚುಲಿ ನಮ್ಮಮ್ಮ ಕಾಲ್ ಮಾಡಿದರು. ಕಾಲ್ ಮಾಡಿಬಿಟ್ಟು 1 ವೀಕ್ ಬನ್ನಿ ಪಾಪು ನೋಡಬೇಕು ಅಂತ ಅನಿಸ್ತಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು 1 ವಾರ ಹೋಗಿ ಬರ್ತೀನಿ ಅಂತ ನನ್ನ ಹಸ್ಬೆಂಡಿಗೆ ಹೇಳ್ಬಿಟ್ಟು ಇವತ್ತು ಟ್ರೈನಲ್ಲಿ ಹೋಗೋಣ ಅಂಥೇಳಿ, ನನ್ನ ಮಗಳು ಟ್ರೈನಲ್ಲಿ ಹೋಗಿರಲಿಲ್ಲ ಯಾವತ್ತು. ಅವ್ಳಿಗೂ ಟ್ರೈನ್ ಅಂದರೆ ತುಂಬ ಇಷ್ಟ, ಬರೀ ವೀಡಿಯೋಸಲ್ಲಿ ಅಷ್ಟೇ ನೋಡ್ತಾ ಇದ್ಲು. ಅದಕ್ಕೆ ನನ್ನ ಹಸ್ಬೆಂಡ್ ಬಂದು ಡ್ರಾಪ್ ಮಾಡಿ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ವಿಶ್ವಮಾನವ ಎಕ್ಸ್ಪ್ರೆಸ್ಗೆ ಟ್ರೈನ್ ಹತ್ತಿಸಿ ಅವರು ಆಫೀಸ್ಗೆ ಹೋದರು. ಟ್ರೈನಲ್ಲಿ ಒಂದಿಷ್ಟು ಜನ ಮಕ್ಕಳಿದ್ರು. ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು ಅವ್ರ ಜೊತೆಗೆಲ್ಲ ಆಟ ಆಡಿಕೊಂಡು. ಸೊ ಅವರು ಕೆಂಗೇರಿಯಿಂದ ಮೆಜೆಸ್ಟಿಕ್ವರೆಗೂ ಜೊತೆಗಿದ್ರು. ಮೆಜೆಸ್ಟಿಕ್ಕಲ್ಲಿ ಅವ್ರು ಇಳ್ಕೊಂಡ್ರು. ಆಮೇಲೆ ಟ್ರೈನ್ ಫುಲ್ ಫ್ರೀ ಇತ್ತು. ಸೊ ವೀಕ್ ಡೇಸ್ ಅಲ್ವಾ, ರಶ್ ಇರಲಿಲ್ಲ. ಸೊ ನಾವು ಜನರಲ್ಲೇ ಬಂದಿದ್ದು. ನನ್ನ ಹಸ್ಬೆಂಡ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ನಾನೇ ಬೇಡ, ಬುಕ್ ಮಾಡಿದ್ರೆ ಮತ್ತೆ ಅದು ಹುಡ್ಕೊಂಡೆಲ್ಲ ಹೋಗಬೇಕು, ಬ್ಯಾಗೆಲ್ಲ ಇದೆ, ಇವಳು ಲೇಟ್ ಆಗುತ್ತೆ ಅಂತೇಳಿ ಜನರಲ್ಲೇ ಬಂದ್ವಿ. ಬಟ್ ಜನರಲ್ ತುಂಬ ಫ್ರೀ ಇತ್ತು. ಸೊ ಅಲ್ಲಿ ಇನ್ನೊಬ್ಬರು ಆಂಟಿನೂ ಪರಿಚಯ ಆದರು. ಆ ಆಂಟಿ ರಾಣೆಬೆನ್ನೂರಂತೆ. ಸೊ ನನ್ನ ಮಗಳ ಜೊತೆ ಆಟ ಆಡ್ತಿದ್ರು. ಎಲ್ಲರ ಹತ್ರ ಹೋಗ್ತಾಯಿದ್ಲು. ಟ್ರೈನಲ್ಲಿ ಯಾರೇ ಕರೆದ್ರೂ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡಿ ಎಲ್ಲರೂ ತುಂಬ ಇಷ್ಟಪಡ್ತಿದ್ರು ಅವಳನ್ನ. ಆ್ಯಂಡ್ ಹಂಗೆ ಟೈಮ್ ಪಾಸ್ ಆಯಿತು. ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಸೊ ಸ್ವಲ್ಪ ಆಟ ಆಡ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ತೊಳು ಮಲ್ಕೊಂಡ್ಳು. ಆಮೇಲೆ ಆಂಟಿ ಊಟ ಮಾಡ್ತಿದ್ರು. ಅವ್ಳಿಗೂ ಸ್ವಲ್ಪ ಚಪಾತಿ ಕೊಟ್ಟರು, ತಿನ್ನಲು. ಆಮೇಲೆ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. 2:20ಗೆ ಟ್ರೈನ್ ಬರಬೇಕಾಗಿತ್ತು ದಾವಣಗೆರೆಗೆ. ಬಟ್ ಲೇಟ್ ಆಯಿತು. 3 o'clock ಆಯಿತು. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ರೈಲ್ವೆ ಸ್ಟೇಷನಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ನಮ್ಮ ಅಕ್ಕನ ಮಗಗೂ ಸ್ವಲ್ಪ ಹುಷಾರಿರಲಿಲ್ಲ ಅಂಥೇಳಿ ಸ್ಕೂಲಲ್ಲಿ ಟೀಚರ್ ಕಾಲ್ ಮಾಡಿದ್ರಂತೆ. ಸೊ ಅವಳು ಹೋಗಿ ಸ್ಕೂಲಿಂದ ಅವನ್ನ ಪಿಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಬಂದಳು. ಸೊ ಬಂದುಬಿಟ್ಟು ಬ್ಯಾಗೆಲ್ಲ ಇತ್ತಲ್ವ, ನನಗೊಬ್ಳಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅವಳು ಬಂದು ಅವಳನ್ನ ಎತ್ಕೊಂಡು ಸ್ವಲ್ಪ ಆಮೇಲೆ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೋದ್ವಿ. ಇದು ಬಂದು ಇವತ್ತಿನ ವ್ಲಾಗ್. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.